ಗಿಲಿಗಿಲಿ ಸೀಸನ್ 3ಗೆ ಅದ್ದೂರಿಯಾಗಿ ತೆರೆ ಬಿದ್ದಿರ್ತಕ್ಕಂಥದ್ದು. ಇಡೀ ಕರುನಾಡ ಜನತೆ ತುಂಬಾ ಖುಷಿ ಪಟ್ಟಿದ್ದಾರೆ. ಯಾಕಂದ್ರೆ ನಾವು ಪ್ರಿಡಿಕ್ಟ್ ಮಾಡಿದಂತ ವ್ಯಕ್ತಿನೇ, ನಾವು ಯಾರು ಗೆಲ್ಲಬೇಕು ಅಂತ ಇಷ್ಟಪಟ್ವೋ ಅದೇ ವ್ಯಕ್ತಿನೇ ಗೆದ್ದಿದ್ದಾರೆ ಅನ್ನುವಂಥದ್ದು. ಎಸ್, ಹುಲಿ ಕಾರ್ತಿಕ್ ಗೆಲ್ಲಬೇಕು ಅನ್ನೋಂಥದ್ದು ಕರುನಾಡ ಜನರ ಒಂದು ಅಭಿಪ್ರಾಯ ಆಗಿತ್ತು. ಫೈನಲಿ ಅವರು ವೋಟ್ ಮಾಡಿದ್ರು. ಅದಕ್ಕೆ ತಕ್ಕನಾಗಿ ಇವರು ಕೂಡ ಸ್ಪರ್ಧೆ ಅಂದ್ರೆ ಟಫ್ ಕಾಂಪಿಟೇಷನ್ ಕೊಟ್ರು. ಜೊತೆಗೆ ಎಲ್ಲರನ್ನೂ ಕೂಡ 8 ತಿಂಗಳ ಕಾಲ ಎಂಟರ್ಟೈನ್ ಮಾಡ್ಕೊಂಡು ಬಂದಿದ್ರು. ಫೈನಲಿ ಇವರು ಖುಷಿಯಾಗಿದ್ದಾರೆ, ಕರ್ನಾಟಕ ಜನತೆನೂ ಖುಷಿಯಾಗಿದ್ದಾರೆ. ಸೊ ನನ್ನ ಜೊತೆ ಈ ಕ್ಷಣ ಗಿಚ್ಚಿ ಗಿಲಿಗಿಲಿ ಸೀಸನ್ 3ರ ವಿನ್ನರ್ ಹುಲಿ ಕಾರ್ತಿಕ್ ಸರ್ ಇದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಹಾಯ್ ಸರ್, ಮೊದಲಿಗೆ ಕಂಗ್ರ್ಯಾಚುಲೇಷನ್ಸ್. ಎಷ್ಟು ಖುಷಿ ಆಗ್ತದೆ ಈ ಕ್ಷಣ ವಿನ್ನಿಂಗ್ ಕಿರೀಟ ಸಿಕ್ಕಿರ್ತಕ್ಕಂಥದ್ದು? ಖುಷಿ, ತುಂಬಾನೇ ಖುಷಿ ಇದೆ. 8 ವರ್ಷ ಕಷ್ಟಪಟ್ಟಿದ್ದೀವಿ. ಸೊ 8 ವರ್ಷಕ್ಕೆ ಈ 8ನೇ ವರ್ಷ ನಮ್ಮ ಗಾಡಿ ಸ್ಟಾರ್ಟ್ ಆಯಿತು. ಇಷ್ಟು ದಿನ ತಳ್ಳಿ ದೂಡಿ ಕಿಕ್ ಹೊಡೆದು ಮಲಗಿಸಿ ಎಲ್ಲ ಮಾಡಿದ್ವಿ. ಇವತ್ತು ಸ್ಟಾರ್ಟ್ ಆಗಿದೆ, ಒಂದು ಧೈರ್ಯ ಇದೆ. ಸೊ ಹಾಗೆ ತುಂಬ ಸೆಲೆಬ್ರೇಟ್ ಮಾಡೋಕ್ಕೆ ನಾನು ಯಾರೋ ಶತ್ರುಗಳ ಜೊತೆನೋ ದುಶ್ಮನ್ಗಳ ಜೊತೆನೋ ಗೆದ್ದಿರೋದಲ್ಲ, ನನ್ನ ಸ್ನೇಹಿತರ ಜೊತೆಗೆ. ಸೊ ಅದನ್ನು ಇನ್ನೊಬ್ರಿಗೆ ನೋವಾಗೋ ಥರ ಸೆಲೆಬ್ರೇಟ್ ಮಾಡೋದು ತಪ್ಪದು. ಯಾಕಂದರೆ ನಾವು ಗೆದ್ದಾಗ ಒಬ್ಬನೇ ಖುಷಿಲಿರ್ತಾನೆ, ಇನ್ನು ಉಳಿದಿರೋ ಅಷ್ಟು ಜನನೂ ಬೇಜಾರಲ್ಲಿರ್ತಾರೆ. ಗೆದ್ದಿದ್ದೀವಿ, ಸಿಕ್ಕಿದೆ, ಸುಮ್ಮನೆ ತಗೊಂಬಂದು ಇಟ್ಕೊಬೇಕು. ಅದರಿಂದ ಮುಂದಿನ ಹಾದಿ ಒಳ್ಳೆ ರೀತಿಯಲ್ಲಿ ಹೆಂಗೆ ನಡ್ಸೋಕ್ಕಾಗುತ್ತೋ ನಡೆಸ್ಬೇಕು. ಅದನ್ನೇ ಹೆಂಗೆ ಅಂತೆಲ್ಲ ತೊಡೆ ಎಲ್ಲ ತಟ್ಟಬಾರ್ದು ಅನ್ನೋದು ನನ್ನ ಅನಿಸಿಕೆ ಅಷ್ಟೇ. ಆ ಕ್ಷಣ ಅಂದ್ರೆ ಅವರು ನಿಮ್ಮ ಹೆಸರನ್ನ ಅನೌನ್ಸ್ ಮಾಡಿದ ತಕ್ಷಣ ಅದನ್ನ ಕುಸಿದು ಬಿದ್ರು ಅಂತ ಹೇಳಬೇಕು, ಅಥವಾ ಸಂಭ್ರಮಿಸ್ಲಿಲ್ಲ ನೀವು? ನಿಜವಾಗ್ಲೂ ಅಲ್ಲಿ ಸೋಫಾ ಇತ್ತು, ಸೋಫಾಗೆ ಹೊರ್ಕೊಂಡ್ರಿ, ಬಟ್ ನಿಮ್ಮ ಸ್ನೇಹಿತರೆ ನಿಮ್ಮನ್ನ ಹಿಡ್ಕೊಂಡು ಮೇಲಕ್ಕೆ ಎತ್ತಿ ನಿಲ್ಲಿಸಿದಾಗ ಜೊತೆಗೆ ಆ ಕ್ಷಣ ನೀವು ಮೊದಲು ಅಮ್ಮನ ನೆನಪು ಮಾಡ್ಕೊಂಡ್ರಿ, ಅಮ್ಮನಿಗೆ ಥ್ಯಾಂಕ್ಸ್ ಹೇಳಿದ್ರಿ. ಅವ್ರು ಕೊಟ್ಟಂತ ಫ್ರೀಡಮೇ ಇವತ್ತು ನಾನು ಇಲ್ಲಿ ಇರೋದಕ್ಕೆ ಕಾರಣ ಅಂತ. ಸೊ ಎಷ್ಟೊತ್ತಿಗೆ ಕಾಲ್ ಮಾಡಿದ್ರು? ಯಾರು ಅಮ್ಮ ಬಿಟ್ರೆ ಫಸ್ಟ್ ಅಮ್ಮನ ಬಗ್ಗೆ ಮಾತಾಡೋದು? ಇಲ್ಲ, ಅಮ್ಮಂಗೆ ಒಂದೇ ಸರಿ ಹೇಳಿದ್ರೆ ನನಗೆ ಯಾವ ವಿಷಯನೂ ಅವ್ರಿಗೆ ಒಂದೇ ಸತಿ ಹೇಳೋಕ್ಕೆ ಭಯ. ಖುಷಿಲಿ ಏನು ಬೇಕಾದರೂ ಆಗ್ಬೋದು, ನೋವಲ್ಲಿ ಏನೋ ಬೇಕಾದರೂ ಆಗ್ಬೋದು. ಅದಕ್ಕೆ ನಿಧಾನ ಒಂದು ವಾಯ್ಸ್ ಮೆಸೇಜ್ ಹಾಕ್ದೆ. ಮತ್ತೆ ಹೆಂಗಿದ್ದೀರಾ, ಆರಾಮ, ಮಳೆ ಗಿಳೆ ಇದೆಯಾ, ಮತ್ತೆ ಏನು ಮಾಡ್ತಾ ಇದೆಯಾ, ವಿಷಯ ಗೊತ್ತಾಯ್ತಾ? ಅದೇ ಅನೌನ್ಸ್ಮೆಂಟ್ ಆದಾಗಲ್ವಾ, ಶೂಟ್ ಬೇಗ ಆಗಿತ್ತಲ್ಲ ಆವಾಗ. ಟಿ ವಿಲಿ ಒಂದೇ ಸತಿ ನೋಡ್ಬಿಟ್ರೆ ಏನಿಲ್ಲ, ಆಮೇಲೆ ಕತೆ ಎದೆ ಡಗ 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 ಹೊಡ್ಕೊ ಅವ್ರು ಬೇರೆ ಬಿಲ್ಡಪ್ ಎಲ್ಲ ಹಾಕಿ ನಿಧಾನ ಈಗ 1 2 ಅದು ಇನ್ನೂ ಭಯ ಆಗ್ಬಿಡುತ್ತೆ ಅವರಿಗೆ. ಅದಕ್ಕೆ ಹಂಗೆ ಹೇಳಿ ಮೆಸೇಜ್ ಹಾಕಿದೆ, ಈ ಸರಿ ಗೆದ್ದಿದ್ದೀನಿ, ಖುಷಿ ಆಯಿತಾ ಅಂತ. ಫುಲ್ಲು ಅವಳು ಖುಷಿ ಪಟ್ಲು, ಅವಳು ಅಷ್ಟೇ. ಎಲ್ಲರೂ ಅವಳಿಗೆ ಮಕ್ಕಳೇ. ಈ ಸರಿ ಹೋದ ಸರಿ ಅವಳು 2 ಮಕ್ಕಳು ಗೆದ್ದಿದ್ರು, ಬೇರೆ ಬೇರೆ ಮಕ್ಕಳು. ಈ ಸರಿ ನಾನು ಗೆದ್ದಿದ್ದೀನಿ, ಮುಂದಿನ ಸತಿ ಇನ್ನೊಬ್ಬ ಮಗ ಗೆಲ್ತಾನೆ ಅನ್ನೋದೇ ಅವಳ ಒಪಿನಿಯನ್. ಸರ್, ನೀವು ಹೇಳ್ತಾ ಇದ್ರಿ ಲಾಸ್ಟ್ ಟೈಮ್ ನಮ್ಮ ಚಾನೆಲ್ ಜೊತೆ ಮಾತಾಡ್ತಾ, ಅಂದ್ರೆ ಈ ಊಟ ಈ ಬಾರಿನೇ ನನಗೆ ದಕ್ಕಬೇಕು ಅನ್ನೋಂಥದ್ದಿದ್ರೆ, ನಾನು ಅದನ್ನ ಸವಿಬೇಕು ಅನ್ನೋಂಥದ್ದಿದ್ರೆ ಭಗವಂತ ಕೊಡ್ತಾನೆ, ಅಥವಾ ಇಲ್ಲ ಇನ್ನೊಂದು ಸೀಸನ್ 4 5 6 7 8 ಆದ್ರೂ ನಾನು ಕಾಯ್ತೀನಿ ಅಂತ. ಈ ಕಾಯೋ ಪೇಷನ್ಸ್, ಈ ತಾಳ್ಮೆ ಯಾರಿಂದ ಕಲ್ತಿದ್ದು? ಯಾರು ಅದನ್ನ ಕಲ್ಸ್ಕೊಟ್ಟಿದ್ದು? ಅಥವಾ ಬದುಕಿನ ಕಷ್ಟಗಳ, ಅಥವಾ ಅಮ್ಮನ, ಅಥವಾ ಹೇಗೆ ಅನ್ನೋಂಥದ್ದು? ಇದು ಕಾಯೋದು ತಾಳ್ಮೆಗೂ ಇದಕ್ಕೂ ಸಂಬಂಧ ಇಲ್ಲ ಅನ್ಸುತ್ತೆ. ಇದು ಕಾಯೋದು ಹೇಗಂದ್ರೆ, ಏನೂ ಇಲ್ಲದೆ ಬಂದವರಿಗೆ ಇದೆಲ್ಲ ಸಿಕ್ಕಿದೆ, ಮುಂದೊಂದು ದಿವಸ ಅದು ಸಿಗುತ್ತೆ ಅನ್ನೋ ಒಂದು ನಂಬಿಕೆ. ಸೊ ಪೇಷನ್ಸು ನನಗೆ ಅಮ್ಮ ಕೈಯಲ್ಲಿ ನನಗೆ ಪೇಷನ್ಸು ತರಕ್ಕೆ ಸಾಧ್ಯನೇ ಆಗಿರಲಿಲ್ಲ. ನನಗೆ ಜಾಸ್ತಿ ಕೋಪ, ಸಿಟ್ಟು, ನಾನು ಅಗ್ರೆಸಿವ್ ಆಗಿರ್ತಿದ್ದೆ. ಇದನ್ನು ಆ್ಯಕ್ಚುಲಿ ತರಿಸಿದವರು ನಮ್ಮ ಶೋ ಡೈರೆಕ್ಟ್ರ್ ಪ್ರಕಾಶ್ ಸರ್. ಸೊ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು. ಅವ್ರು ಹೇಳಿದ್ದು ಒಂದೇ ಒಂದು ಮಾತು, ನಿನ್ನ ತಾಳ್ಮೆ ನಿನ್ನನ್ನು ಉತ್ತಮ ಮಟ್ಟಕ್ಕೆ ಕರ್ಕೊಂಡು ಹೋಗುತ್ತೆ, ಕೋಪ ಎಲ್ಲ ಹಾಳು ಮಾಡುತ್ತೆ ಕಾರ್ತಿ ಅಂತ ಹೇಳಿದರು. ಸೊ ಅದು ಬಿಟ್ಟರೆ ನಮ್ಮ ಮಂಜ ಪಾವಗಡ, ಅವನು ಅಷ್ಟೇ, ಮಗ ನೀನು ಕೋಪ ಎಲ್ಲ ಬಿಟ್ಬಿಡು, ನೀನು ಬೇರೆ ಲೆವೆಲಿಗೆ ಹೋಯ್ತಿ ಅಂತ ಅವನು ಹೇಳಿದ. ಅವನಿಗೆ ಸಾಕತ್ ನಾನು ಥ್ಯಾಂಕ್ಸ್ ಹೇಳಬೇಕು. ಸೊ ತಾಳ್ಮೆ ಇದ್ದರೆ ಎಲ್ಲನೂ ಪಡ್ಕೊಬೋದು, ಕೋಪ ಇದ್ದರೆ ಎಲ್ಲನೂ ಕಳ್ಕೊಬೋದು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.